ಧರ್ಮಸ್ಥಳ ದೂರುದಾರ ಚಿನ್ನಯ್ಯನಿಗೆ ಬೇಲ ಅಥವಾ ಜೈಲ. ಚಿನ್ನಯ್ಯನ 10 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಚಿನ್ನಯ್ಯ. ಧರ್ಮಸ್ಥಳ ದೂರುದಾರ ಚಿನ್ನಯ್ಯನಿಗೆ ಬೇಲ ಜೈಲ. ಚಿನ್ನಯ್ಯನ 10 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಚಿನ್ನಯ್ಯ ಹಾಜರುಪಡಿಸಲಿರುವಂತಹ ಎಸ್ಐಟಿ ಅಧಿಕಾರಿಗಳು ದಿನ ಕಳೆದಂತೆ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಹಿಂಗಂತ ಚಿನ್ನಯ್ಯನನ್ನ ಮತ್ತಷ್ಟು ವಿಚಾರಣೆ ಒಳಪಡಿಸಬೇಕು, ಇನ್ನಷ್ಟು ದಿನ ಪೊಲೀಸ್ ಕಸ್ಟಡಿಯನ್ನ ನೀಡಿ ಹಿಂಗಂತ ಕೋರ್ಟ್ಗೆ ಮನವಿ ಮಾಡಲಿರುವಂತಹ ಎಸ್ಐಟಿ. ಕುತೂಹಲ ಮೂಡಿಸಿರುವಂತಹ ಬೆಳ್ತಂಗಡಿ ಕೋರ್ಟ್ ಆದೇಶ. ಚಿನ್ನಯ್ಯನಿಗೆ ಎಸ್ಐಟಿ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ, ಬೇಲ ಅಥವಾ ಜೈಲ? ಎಸ್ ವೀಕ್ಷಕರೇ, ಧರ್ಮಸ್ಥಳ ದೂರುದಾರ ಚಿನ್ನಯ್ಯನಿಗೆ ಈಗ ಸಂಕಷ್ಟ ಎದೆ ಮೇಲೆ ಬಂದು ಕುಂತ್ಕೊಂಡಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರ್ದೋ ಮೇಲೆ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಾಕ್ಷಿಗಳು ಬೇಕು. ಯಾರೋ ಒಬ್ರು ಹೇಳಿಕೊಟ್ರು ಎನ್ನುವಂತಹ ಕಾರಣಕ್ಕೆ ನೀವೇನಾದರೂ ಸುಳ್ಳಾಗಿ ಸರ್ಕಾರದ ಸಮಯವನ್ನ, ಜನರ ತೆರಿಗೆ ದುಡ್ಡನ್ನ ಹಾಳು ಮಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಜೈಲಾಗದೆ ಸುಮ್ಮನೆ ಕೂತ್ಕೊಳ್ಳುತ್ತಾ? ಸಮಯವನ್ನ ವೇಸ್ಟ್ ಮಾಡಿದ್ದಾರೆ. ನಿಮ್ಮ ಕಟ್ಟುಕತೆಗೆ, ನಿಮ್ಮ ಸಿನಿಮಾಗೆ ದುಡ್ಡು ಹಾಕ್ತೀನಿ ಅಂತ ಸರ್ಕಾರ ಹೇಳಿತ್ತಾ? ನೀವು ಕ್ರಿಯೇಟ್ ಮಾಡಿರುವಂತಹ ಸಿನಿಮಾಗೆ ದುಡ್ಡು ಹಾಕ್ತೀನಿ ಅಂತ ಸರ್ಕಾರ ಹೇಳಿತ್ತಾ? ಜನರ ತೆರಿಗೆ ದುಡ್ಡನ್ನು ತೆಗೆದುಕೊಂಡು ನಿಮ್ಮ ಸಿನಿಮಾಗಳಿಗೆ ಹಾಕ್ತೀನಿ ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿನಿಮಾನೇ ಆಗಿದೆ ಅದು ಆಲ್ರೆಡಿ. ಸೊ ಆ ಒಂದು ಕಾರಣಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ. ರಣರೋಚಕವಾಗಿರುವಂಥದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಮೂರ್ಖರಿದ್ರ ಅಂತ ಎಸ್ಐಟಿ ತನಿಖಾ ತಂಡ ರಚನೆ ಮಾಡುತ್ತೆ ಸರ್ಕಾರ ಅನ್ನೋದು ತಲೆಯಲ್ಲಿರಲಿಲ್ಲ. ಮೂರ್ಖರಾಗಿದ್ರ ಆಗ ನೀವು? ಈಗ ಚಿನ್ನಯ್ಯ ಪರಿಪರಿಯಾಗಿ ಬೇಡ್ಕೊಂಡಿರುವಂಥದ್ದು ಈಗಲ್ಲ, ಯಾವತ್ತೋ ಬೇಡ್ಕೊಂತ ಇದ್ದಾರೆ. ನನ್ನ ಹಿಂದೆ ಒಂದು ಗುಂಪಿದೆ, ಅವ್ರು ಹೇಳ್ದಂಗೆ ಮಾಡಿದ್ದೀನಿ ನಾನು, ನನ್ನದೇನು ತಪ್ಪಿಲ್ಲ ಅಂತಂದ್ರೆ ಯಾರೋ ಏನೋ ತಿನ್ನು ಅಂತ ಹೇಳ್ಬಿಟ್ರೆ ನೀವೇನು ನೋಡದೆ ಮಾಡದೆ ತಿಂದುಬಿಡ್ತೀರಾ? ಹೇಸ್ಗೆನೋ, ಹೊಲಸೋ, ಅನ್ನನೋ ಏನೋ ಅಂತ ನೋಡೋದಿಲ್ವಾ? ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತೀರೋ ಅಥವಾ ಇಲ್ವೋ? ಧರ್ಮಸ್ಥಳ ದೂರುದಾರ ಚಿನ್ನಯ್ಯನಿಗೆ ಈಗ ಬೇಲ ಜೈಲ ಎನ್ನುವಂಥದ್ದು. ಚಿನ್ನಯ್ಯನ 10 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯವಾಗಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಚಿನ್ನಯ್ಯ ಹಾಜರಾಗುವಂಥದ್ದು. ಚಿನ್ನಯ್ಯ ಹಾಜರುಪಡಿಸಲಿರುವಂತಹ ಎಸ್ಐಟಿ ಅಧಿಕಾರಿಗಳು ದಿನ ಕಳೆದಂತೆ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಬರ್ತಾ ಇದೆ. ಹಿಂಗಂತ ಚಿನ್ನಯ್ಯನನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕು, ಇನ್ನಷ್ಟು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಹೇಳಿ ಎಸ್ಐಟಿ ತನಿಖಾ ತಂಡ ಹೇಳ್ತಾ ಇರುವಂಥದ್ದು. ಕುತೂಹಲ ಮೂಡಿಸಿದ ಬೆಳ್ತಂಗಡಿ ಕೋರ್ಟ್ ಆದೇಶ. ಚಿನ್ನಯ್ಯನಿಗೆ ಈಗ ಎಸ್ಐಟಿ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ, ಬೇಲ ಜೈಲ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇಷ್ಟು ಬೇಗ ಜೈಲಿಗೆ ಕಳಿಸಲ್ಲ, ನನ್ನ ಪ್ರಕಾರ ಇಷ್ಟು ಬೇಗ ಜೈಲಿಗೆ ಕಳಿಸಲ್ಲ. ಆತನ ಮನಸ್ಸಿನಲ್ಲಿರುವಂತಹ ಕೊನೆಯ ಥಿಂಕಿಂಗು ಕೂಡ ಕೇಳಿ, ಕೊನೆಯ ವಿಚಾರವನ್ನು ಕೂಡ ಕೇಳಿ ಅದಾದ ನಂತರ ಜೈಲಿಗೆ ಕಳಿಸ್ತಾರೆ. ಕರ್ನಾಟಕ ಸರ್ಕಾರ ಅಂತ ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದೀರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.